ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲರೂ ಹೇಗಿದ್ದಾರೆ ಪ್ರಿಯ ದೇವರ ಮಕ್ಕಳೇ? ನೀವೆಲ್ಲರೂ ಕರ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಸಂತೋಷವಾಗಿ ಚೆನ್ನಾಗಿದ್ರಂತ ಭಾವಿಸ್ತೀನಿ. ಅವಕಾಶ ಕೊಟ್ಟ ದೇವರಿಗೂ ನಾನು ದೇವರಿಗೆ ವಂದನೆ ಸಲ್ಲಿಸ್ತೀನಿ. ಈ ಒಂದು ದಿನ ದೇವರ ಮಾತು ಎಂಬ ಈ ಒಂದು ಕಾರ್ಯಕ್ರಮಕ್ಕೆ ನೋಡ್ತಿರುವಂಥ ಪ್ರತಿಯೊಬ್ಬರಿಗೂ ಯೇಸುವಿನ ಮಧುರ ನಾಮದಲ್ಲಿ ವಂದನೆ ಸಲ್ಲಿಸ್ತೀನಿ. ಅವಕಾಶ ಕೊಟ್ಟಂಥ ದೇವರಿಗೂ ನಾನು ಕೃತಜ್ಞತೆ ಉಳ್ಳವನಾಗಿರುತ್ತೇನೆ. ಪ್ರಿಯ ದೇವರ ಮಗುವೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲೇ ಇದ್ದರೂ, ಹೇಗೆ ಇದ್ದರೂ, ದೂರದಲ್ಲಿದ್ದರೂ, ಸಮೀಪದಲ್ಲಿದ್ದರೂ, ಇರುವಂಥ ಸ್ಥಳದಲ್ಲಿ ದೇವರು ನಿಮ್ಮೆಲ್ಲರನ್ನು ಕಾಪಾಡಿ ಕಾದು ನಡೆಸಲಿ. ಪ್ರಿಯ ದೇವರ ಮಕ್ಕಳೇ, ಸಂತೋಷವಾಗಿದ್ದೀರಾ? ಎದ್ದಿದ್ದೀರಾ? ಬೆಳಗ್ಗೆ ಅನೇಕರದ್ದು ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ದೀರಾ. ಇನ್ನೂ ಕೆಲವರು ನಿಮ್ಮದೇ ಆದಂಥ ಆಲೋಚನೆಯಲ್ಲಿದ್ದೀರಾ. ಇವತ್ತು ದೇವರು ಕೆಲವು ವಿಷಯಗಳು ಮಾತಾಡಲು ನಿಮ್ಮ ಹತ್ರ ಇಷ್ಟಪಡ್ತಾ ಇದ್ದಾರೆ. ದೇವರು ಹೇಳುವಂಥ ವಿಷಯನ ನೋಡೋಣ. ಪ್ರಿಯ ದೇವರ ಮಗುವೆ, ಮತ್ತೊಂದು ಬಾರಿ ದೇವರ ಮಾತು ಎಂಬ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಯೇಸುವಿನ ಮೊದಲ ನಾಮದಲ್ಲಿ ಆಧಾರದ ಸ್ವಾಗತ. ಆಮೇನ್. ಒಂದು ವಾಕ್ಯ ಧ್ಯಾನಿಸೋಣ. ಯೋಬನ ಪುಸ್ತಕ 14ನೇ ಅಧ್ಯಾಯ, ತೆಗೆದಿರೋ ಓದಿ 5ನೇ ವಾಕ್ಯ. ಮನುಷ್ಯನ ದಿನಗಳು ಇಷ್ಟೇ ಎಂಬುದು ತೀರ್ಮಾನವಾಗಿದೆಯಲ್ಲ, ಅವನ ತಿಂಗಳುಗಳ ಲೆಕ್ಕವು ನಿನಗೆ ಗೊತ್ತು, ದಾಟಲಾರದ ಗಡಿಗಳು ಅವನಿಗೆ ನೇಮಿಸಿದ್ದಿ. ಪ್ರಿಯ ದೇವರ ಮಗುವೆ, ಇದು ಯೋಬನು ಹೇಳ್ತಿರುವಂಥ ಮಾತಾಗಿದೆ. ಯೋಬನು ಯಾವ ರೀತಿ ಹೇಳ್ತಾರೆ? ಮನುಷ್ಯನ ದಿನಗಳು ಇಷ್ಟೇ. ದೇವರ ದೃಷ್ಟಿಯಲ್ಲಿ ಮನುಷ್ಯನ ಇಷ್ಟೇ ದಿನ ಬದುಕಬೇಕು, ಇಷ್ಟೇ ದಿನ ಜೀವಿಸ್ಬೇಕು, ಇವನಿಗೆ ಇಷ್ಟೇ ಮಕ್ಕಳಿರಬೇಕು, ಇವನ ಕುಟುಂಬ ಇಷ್ಟೇ ಇರಬೇಕು. ಪ್ರತಿಯೊಂದು ಎಣಿಕೆಯಲ್ಲಿದೆ. ಎಷ್ಟು ಜನ ನಂತರ ಇವತ್ತು ನಿನ್ನ ತಲೆ ಕೂದಲು ಸಹ ದೇವರ ದೃಷ್ಟಿಯಲ್ಲಿ ಎಣಿಕೆಯಲ್ಲಿದೆ. ಇವತ್ತು ನಾವು ಎಲ್ಲಿವರೆಗೂ ಬದುಕಬೇಕು? ಯಾಕಂದರೆ ಅವನವನ ನಡತೆಗೆ ಕೊಡತಕ್ಕ ಪ್ರತಿಫಲ ನನ್ನ ಕೈಯಲ್ಲಿದೆ. ದೇವರು ಹೇಳ್ತಿರುವಂಥ ಮಾತು ಈ ಮುಂಜಾನೆ ವೇಳೆ. ಪ್ರಿಯ ದೇವರ ಮಗುವೆ, ಏನಕ್ಕೆ ಅಂತ ನೋಡುವುದಾದರೆ, ನಾವು ಈ ಲೋಕ ಜೀವಿಸುವಾಗ ನಾವು ಆಡುವಂಥ ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿಗೂ ಸಹ ದೇವರ ದೃಷ್ಟಿಯಲ್ಲಿ ಲೆಕ್ಕ ಕೊಡಬೇಕಾಗುತ್ತೆ. ಈ ಮುಂಜಾನೆ ವೇಳೆಯಲ್ಲಿ ಏನೋ ನಾನು ಮಾತಾಡ್ತೀನಿ, ಏನೋ ನಾನು ಅವ್ರಿಗೆ ಬೈದ್ಬಿಡ್ತೀನಿ, ಏನೋ ನಾನು ಅವ್ರಿಗೆ ಹಿಂಗನ್ಬಿಡ್ತೀನಿ, ದುಡುಕು ಮಾತಾಡ್ತೀನಿ, ಇಲ್ಲ ಕೋಪದಲ್ಲಿ ಒಂದು ಮಾತು ಬೈತೀನಿ. ನೋ ಪ್ರಿಯ ದೇವರ ಮಗುವೆ, ನೀನು ಈ ದಿನದಲ್ಲಿ ಒಂದು ಅಂತ್ಯ ದಿನದಲ್ಲಿ ನೀನು ಕಾಪಾಡ್ಕೋಬೇಕು, ಮಾತುಗಳಲ್ಲಿ ಕಾಪಾಡ್ಕೊಬೇಕು. ಯಾಕಂದರೆ ನಿನ್ನ ನಾಲಿಗೆಯ ಮಾತು ಅದೇನಂದರೆ ಜೀವ ಮರಣಗಳು ನಾಲಿಗೆಯ ವಶ. ಇವತ್ತು ನೀನು ಮಾತಾಡುವಂಥ ಒಂದೇ ಒಂದು ಮಾತು ಒಂದು ಕುಟುಂಬನ ಕಟ್ಟುವಂಥದ್ದಾಗಿದೆ, ಕುಟುಂಬವನ್ನು ನಾಶ ಮಾಡುವಂಥದ್ದಾಗಿದೆ. ಇವತ್ತು ಪ್ರಿಯ ದೇವರ ಮಗುವೆ, ನಿನ್ನೊಟ್ಟಿಗೆ ದೇವರು ಮಾತಾಡುವಾಗ ಮನುಷ್ಯನ ದಿನಗಳು ಇಷ್ಟೇ ಎಂಬುದು ತೀರ್ಮಾನವಾಗಿದೆಯಲ್ಲ, ಅವನ ತಿಂಗಳುಗಳ ಲೆಕ್ಕಗಳು ನಿನಗೆ ಗೊತ್ತಿದೆ. ನಾವು ಎಷ್ಟು ದಿನ ಜೀವಿಸಬೇಕು, ಎಷ್ಟು ದಿನ ಬದುಕಬೇಕು, ಈ ಲೋಕದಲ್ಲಿ ಜೀವಿಸುವಾಗ ನಾನು ನೀನು ದೇವ್ರಿಗಾಗಿ ಏನು ಮಾಡಿದ್ದೇವೆ? ದೇವ್ರು ನಿನ್ನ ಆರಿಸ್ಕೊಂಡಿದ್ದಾರೆ ಅಂದಾಗ, ದೇವ್ರು ನಿನ್ನ ಪಾಪದಿಂದ ಬಿಡಿಸಿದ್ದಾರೆ, ಶಾಪದಿಂದ ಬಿಡಿಸಿದ್ದಾರೆ, ರೋಗದಲ್ಲಿ ಬಿಡಿಸಿದ್ದಾರೆ, ಹಾಸ್ಪಿಟ್ಲಿಗೆ ಒಂಟಿಯಾಗಿರಬೇಕಾದ್ರೆ ಒಳ್ಳೆ ಆರೋಗ್ಯ ಕೊಟ್ಟು ಬಿಡಿಸಿದ್ದಾರಲ್ವಾ? ಹಲ್ಲೆಲೂಯಾ, ಸ್ತೋತ್ರ. ಪ್ರಿಯ ದೇವರ ಮಗುವೆ, ಈ ಲೋಕದಲ್ಲಿ ಜೀವಿಸುವಾಗ ಅನೇಕರು ಮರ್ತೋಗಿದ್ರು, ನಮ್ಮನ್ನು ಸ್ವಂತದವರು ಮರ್ತೋಗಿದ್ರು, ನಾವು ತುಂಬ ಇಷ್ಟಪಡೋರು ನಮ್ಮನ್ನು ಮರ್ತೋದ್ರು, ನಮ್ಮ ಜೊತೆಲಿ ಜೀವನ ಮಾಡುವವರು ನಮ್ಮನ್ನು ಮರ್ತೋಗಿರ್ಬೋದು. ಆದರೆ ದೇವರು ನಿನ್ನನ್ನು ಮರೆಯದಂತೆ ಕಾಪಾಡಿದ್ದಾರೆ. ಯಾಕಂದರೆ ನಿನ್ನ ಮೇಲೆ ದೇವರ ಒಂದು ಪ್ರೀತಿ ಇದೆ. ಹಲ್ಲೆಲೂಯಾ, ಸ್ತೋತ್ರ. ಪ್ರಿಯ ದೇವರ ಮಗುವೆ, ಇವತ್ತು ನೀನೊಂದು ಸ್ಥಳಕ್ಕೆ, ಕಂಪನಿಗೆ, ಫ್ಯಾಕ್ಟ್ರಿಗೆ ಅಥವಾ ಒಂದು ಗ್ರಾಮಕ್ಕೆ ನಿನ್ನ ಕೆಲಸಕ್ಕಿರ್ಬೋದು, ಹೊರಗಡೆ ಹೋಗಿ ಬರ್ತಿದೆ ಅಂದರೆ ದೇವರ ನಿನ್ನ ಮೇಲೆ ಒಂದು ಪ್ರೀತಿ ಇಟ್ಟಿದ್ದಾರೆ. ಯಾಕಂದರೆ ನಿನ್ನ ಮೇಲೆ ಪ್ರೀತಿ ಇಟ್ಟಿರುವಾಗ ಈ ಲೋಕದಲ್ಲಿ ನೀನು ಜೀವಿಸುತ್ತಿರುವುದು ದೇವರು ಇಷ್ಟಪಡುವ ರೀತಿ ನೀನು ಜೀವಿಸಬೇಕು ಅಂತ, ದೇವರು ಮೆಚ್ಚಿಗಾಗಿ ಜೀವಿಸಬೇಕು ಅಂತ. ಯಾಕಂದರೆ ಕೊನೆ ದಿನದಲ್ಲಿ ದೇವರು ನ್ಯಾಯ ತಕ್ಕಡಿಯಲ್ಲಿ ತೂಕ ಹಾಕ್ತಾರೆ. ನನ್ನ ಮಗಳು, ನನ್ನ ಮಗ ಈ ಒಂದು ಅಂತ್ಯದ ಈ ಲೋಕದಲ್ಲಿ ಜೀವಿಸಿರುವಾಗ ಎಷ್ಟರ ಮಟ್ಟಿಗೆ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿದ್ಲು, ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿದ್ದಾನೆ. ಯಾಕಂದರೆ ಇವನು ನನ್ನ ಮಗನು, ನನ್ನ ಮಗಳದ್ದು ಒಂದು ಪರಲೋಕದಲ್ಲಿ ನಿತ್ಯ ಜೀವನದಲ್ಲಿ ದೇವರು ಹೇಳುವಾಗ ಆ ಸಂತೋಷನೇ ಬೇರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಗುವೆ, ನಿನಗಾಗಿ ನನಗಾಗಿ ದೇವರು ಈ ಲೋಕದಲ್ಲಿ ಒಂದು ಆಯುಸ್ ಕೊಟ್ಟಿರಬೇಕಾದ್ರೆ ಆ ಆಯುಸ್ಸಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸೋಣ. ದೇವರು ಕೋಪ ಬರ್ಸೋ ಥರ ಅಲ್ಲ, ದೇವರು ಇಷ್ಟಪಡೋ ಥರ ನಾವು ಜೀವನ ಮಾಡಬೇಕು. ಬರುತ್ತೆ ಪರಿಸ್ಥಿತಿಗಳು, ಅಪಮಾನ ಬರುತ್ತೆ, ಅವಮಾನ ಬರುತ್ತೆ, ನಿಂದನೆಗಳು ಬರುತ್ತೆ. ಹಂಗನ್ಬಿಟ್ಟು ನಾವು ಬಾಯಿ ಬಂದಂಗೆ ಮಾತಾಡೋದಲ್ಲ. ಯೇಸು ಸ್ವಾಮಿನ ಉಗುಳಿದ್ರು, ತೆಗಳಿದ್ರು, ಬೈದರು, ಎಲ್ಲ ಮಾಡಿದ್ರು, ಚುಚ್ಚು ಶಿಲುಬೆ ಹಾಕಿದ್ರು.
ಹಲ್ಲೆಲೂಯಾ ಸ್ತೋತ್ರ. ಮೈಯೆಲ್ಲ ಗಾಯ ಬರೋದ್ರ ಹೊಡೆದ್ರು, ಮುಳ್ಕಿರೀಟ ಧರಿಸಿದ್ರು. ಪ್ರಿಯ ದೇವರ ಮಗುವೆ, ಯೇಸು ಸ್ವಾಮಿ ಅನುಭವಿಸಿದಷ್ಟು ನೋವು ನಾನು ನೀನು ಅನುಭವಿಸಿಲ್ಲ. ಆತನಿಗೆ ಯಾಕಾಗಿ ಅಷ್ಟು ಸಹಿಸ್ಕೊಂಡ, ಯಾಕಾಗಿ ಶಿಲುಬೆ ಮೇಲೆ ರಕ್ತ ಸುರಿಸ್ತಾ, ಶಿಲುಬೆ ಮೇಲೆ ಮರಣವನ್ನು ಅನುಭವಿಸಿದ ಮಾತ್ರದ ಮಳೆ ಓಡಿಸ್ಕೊಂಡು ತನ್ನ ರಕ್ತ ಸೋರ್ಕೊಂಡು ಮೈಯೆಲ್ಲ ಗಾಯ ಆಗಿ ಸೋರ್ಕೊಂಡು ಹೋಗ್ತಾ ಇದೆ ಅಂದರೆ ಯಾಕಾಗಿ ಅಂದರೆ ಇವತ್ತು ನಾನು ನೀನು ರಕ್ಷಣೆ ಹೊಂದಬೇಕು, ಪಾಪದಿಂದ ಬಿಡುಗಡೆ ಹೊಂದಬೇಕು. ಈ ಲೋಕದಲ್ಲಿ ಅನೇಕ ಜನರು ಪಾಪದಲ್ಲಿ ಬಿದ್ದಿದ್ದಾರೆ. ಅವರ ಜೀವನ ಮುಂದೆ ಏನೂ ಗೊತ್ತಿಲ್ಲ. ಅನೇಕರು ಹೇಳ್ತಾರೆ, ನಾನು ಮುಂದಿನ ಜನ್ಮದಲ್ಲಿ ಮೇಕೆ ಆಗ್ತೀನಿ, ಮುಂದಿನ ಜನ್ಮದಲ್ಲಿ ನೀನು ಹೊಟ್ಟೆಗೆ ಹುಟ್ಟು ಬರ್ತೀನಿ. ನೋ ಪ್ರಿಯ ದೇವರ ಮಗುವೆ, ಇರೋದು ಒಂದೇ ಒಂದು ಜನ್ಮ, ಅದು ನಿನಗೆ ಇವಾಗ ಕೊಟ್ಟಿರೋದು ಹೊರತು ಈಗ ಮತ್ತೆ ಸತ್ತಿ ಬದುಕೋದು ದೇವರ ದೃಷ್ಟಿಯಲ್ಲಿ ಇಲ್ಲ. ಅದು ಸುಳ್ಳಾಗಿದೆ. ಅನೇಕರು ಹೇಳ್ತಾರೆ, ನಾನು ಹುಟ್ಟಿ ಮುಂದಿನ ಜನ್ಮದಲ್ಲಿ ಹಂಗಾಗ್ತೀನಿ ಹಿಂಗಾಗ್ತೀನಿ. ನೋ, ಇವಾಗಿರ್ಬೇಕಾದ್ರೆ ನೀನು ಏನಾಗಬೇಕು ತೀರ್ಮಾನ ಮಾಡು. ಹಲ್ಲೆಲೂಯಾ ಸ್ತೋತ್ರ. ನನ್ನ ಟ್ರೈನ್ ಹತ್ತ ಮೇಲೆ ಇದು ಅಲ್ಲೋಗುತ್ತಾ, ಇಲ್ಲ ಚೆನ್ನೈಗೆ ಹೋಗುತ್ತಾ, ಬೆಂಗಳೂರಿಗೆ ಹೋಗುತ್ತಾ? ನೋ, ಟ್ರೈನ್ ಹತ್ತಕ್ಕೆ ಮುಂಚೆ ನೀನು ಎಲ್ಲಿ ಇಳಿಬೇಕು ಅಂತ ತೀರ್ಮಾನ ಮಾಡಬೇಕಾಗುತ್ತೆ. ನಿತ್ಯ ಜೀವಕ್ಕೋಸ್ಕರ ನಿನ್ನನ್ನು ಕರೆದಿರುವಾಗ, ಅವನ ಆಯಸ್ಸು ಇಷ್ಟೇ ಅಂತ ದೇವರು ನೇಮಿಸಿಪಟ್ಟಿರುವಾಗ ನೀನು ದೇವರಿಗೆ ಮೆಚ್ಚಿಯಾಗಿ ಜೀವಿಸಿದ್ರೆ ಮಾತ್ರ ಕೊನೆಯ ಸ್ಟಾಪು ನಿತ್ಯ ಜೀವ. ಆ ಜೀವಕ್ಕೆ ನೀನು ಸೇರಲ್ಪಡುವುದು. ಆ ಕೊನೆಯ ಸ್ಟಾಪು ನಿತ್ಯ ಜೀವಕ್ಕೆ ನೀನು ಸೇರಲ್ಪಡಬೇಕು ಅಂದರೆ ದೇವರು ಮೆಚ್ಚುಗೆಯಾಗಿ ಜೀವಿಸಬೇಕು. ಯಾಕಂದರೆ ಕೊನೆಯ ಸ್ಟಾಪ್ ಸಮಯ ಬರುವಂಥ ಸಮಯದಲ್ಲಿ ದೇವರು ಪ್ರತಿಯೊಬ್ಬರಿಗೂ ಅವನವನ ನಡತೆಗೆ ಕೊಡತಕ್ಕ ಪ್ರತಿಫಲ ನನ್ನ ಕೈಲಿದೆ. ಅಳತೆ ಕೋಲು ನ್ಯಾಯ ತಕ್ಕಡಿಯಲ್ಲಿ ಆತನು ತೂಕ ಹಾಕ್ತಾನೆ. ಈ ನನ್ನ ಮಗನು ಈ ಲೋಕದಲ್ಲಿ ಎಷ್ಟರ ಮಟ್ಟಿಗೆ ದೇವರಿಗೆ ಇಷ್ಟಪಡೋ ಥರ ಜೀವಿಸಿದ್ದಾರೆ. ಹಲ್ಲೆಲೂಯಾ. ನ್ಯಾಯವಾದ ತಕ್ಕಡಿಯಲ್ಲಿ ತೂಕು ಹಾಕುವಾಗ ನಾನು ನೀನು ಕಮ್ಮಿ ಆಗಬಾರ್ದು. ಪ್ರಿಯ ದೇವರ ಮಗುವೆ, ತಕ್ಕಡಿಯಲ್ಲಿ ಪರ್ಫೆಕ್ಟ್ ಆಗಿದ್ದರೆ ಮಾತ್ರನೇ ನಿತ್ಯ ಜೀವದ ಕಡೆ ನನ್ನನ್ನು ಸೇರಿಸೋದು. ಅದರಿಂದ ಅಲ್ಲಿ ಹೇಳ್ತಾ ಇದ್ದೆ ನೋಡಿ, ಮನುಷ್ಯನ ಯೋಬನು ಅವನು ನಂಬಿಕೆ, ಅವನ ಅಂತರಾಳದಿಂದ ದೇವ್ರ ಹತ್ರ ಹೇಳ್ತಿರೋ ಮಾತು, ಮನುಷ್ಯನ ದಿನಗಳು ಇಷ್ಟೇ, ಅವನು ಇಷ್ಟೇ ಬದುಕಬೇಕು ಎಂಬುದಾಗಿ ತೀರ್ಮಾನವಾಗಿದೆಯಲ್ಲ. ಹಲ್ಲೆಲೂಯಾ ಸ್ತೋತ್ರ. ಯಾರಾದರೂ ಅಂದ್ಕೊಡ್ತೀರಾ, ನಾನು 60 ವರ್ಷ ಬದುಕಬೇಕು, 100 ವರ್ಷ ಬದುಕಬೇಕು, 5 ವರ್ಷ ಬದುಕಬೇಕು, 50 ವರ್ಷ ಬದುಕಬೇಕು? ನೋ, ನಮ್ಮದು ಆಲೋಚನೆ ಏನೂ ಇಲ್ಲ. ಎಲ್ಲ ದೇವರ ಆಲೋಚನೆ ಆಗಿದೆ. ಇವತ್ತು ನಾವು ಜೀವಿಸಿದ್ದೇವೆ ಅಂದರೆ ಆತನ ಕೃಪೆ ಆಗಿದೆ. ಇವತ್ತು ನಾನು ನೀನು ಜೀವಿಸ್ತಾ ಇದ್ದೇವೆ ಅಂದರೆ ನಿನ್ನ ಮೇಲೆ ದೇವರ ಕೃಪೆ ಇದೆ, ದೇವರ ಪ್ರೀತಿ ಇದೆ. ಮಾತ್ರವಲ್ಲದೆ ಇದುವರೆಗೂ ದೇವರು ನಮ್ಮನ್ನು ಕಾಪಾಡಿದ್ದಾರೆ, ದೇವರ ಒಂದು ಉದ್ದೇಶ ಇದೆ. ಹಲ್ಲೆಲೂಯಾ ಸ್ತೋತ್ರ. ಇವತ್ತು ನಾವು ರಕ್ಷಣೆ ಹೊಂದಿ ದೇವರಿಗೆ ಎಷ್ಟು ಪ್ರಯೋಜನವಾಗಿ ಜೀವಿಸ್ತಾ ಇದ್ದೀವಿ. ಕೊನೆಯ ಸಮಯದಲ್ಲಿ, ಕೊನೆಯ ಕಾಲದಲ್ಲಿ, ಕೊನೆಯ ಟೈಮ್ ಬರುವಾಗ, ನ್ಯಾಯ ತಕ್ಕಡಿ ತೂಕ ಹಾಕುವಾಗ ನಾನು ನೀನು ತಕ್ಕಡಿ ತೂಗಲ್ಪಡ್ತಾ ಇದ್ದೀವೋ ಅಥವಾ ಏನು ಪರಿಶೋಧನೆ ಮಾಡ್ಕೊಂಡನ. ಈ ಮುಂಜಾನೆ ವೇಳೆಯಲ್ಲಿ ಏನಪ್ಪ ಹಿಂಗೆ ಹೇಳ್ತಾ ಇದ್ರೆ, ನೋ, ದೇವರಿದು ಹೇಳಬೇಕು ಅಂತ ಆಲೋಚನೆ ಬಂದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ಈ ದಿನ ಈ ಮುಂಜಾನೆ ಎದ್ದೇಳುವಾಗ, ದೇವರೇ, ನಾನು ನ್ಯಾಯ ತಕ್ಕಡಿಗೆ ಒಂದು ಕೊನೆಯ ಟೈಮು, ಅಂತ್ಯ ಸಮಯದಲ್ಲಿ ನ್ಯಾಯ ತಕ್ಕಡಿಗೆ ನನ್ನನ್ನು ತೂಕ ಹಾಕಿ ನೋಡುವಾಗ ನಾನು ದೇವರಿಗೆ ಪ್ರಯೋಜನ ಆಗಿ ಜೀವಿಸಿದರೆ ಮಾತ್ರ, ದೇವರು ಇಷ್ಟಪಡುವ ರೀತಿಯಲ್ಲಿ ಜೀವಿಸಿದರೆ ಮಾತ್ರ ನಿತ್ಯ ಜೀವ ಸಿಕ್ಕೋದು. ಈ ಲೋಕದಲ್ಲಿ ಬೇಡವಾದ ಕೆಲಸಗಳಿಗೆ ಕೈ ಹಾಕಿ, ಬೇಡವಾದ ಕಾರ್ಯಗಳಿಗೆ ಕೈ ಹಾಕಿ, ದೇವರು ಇಷ್ಟವಿಲ್ಲದಂಥ ಸ್ವಭಾವ ನಿನ್ನಲ್ಲಿ ಇಟ್ಟುಕೊಂಡು ದೇವರೇ ಅಂತ ಪ್ರಾರ್ಥನೆ ಮಾಡ್ರೆ, ನೀನು ಯಾರೋ ನನಗೆ ಗೊತ್ತಿಲ್ಲ, ಈ ರೀತಿ ಹೇಳುವಂಥ ಸಂಭವ ಬರುತ್ತೆ. ಅದಕ್ಕಾಗಿ ಮನುಷ್ಯನ ದಿನಗಳು ಇಷ್ಟೇ ಎಂಬುದು ತೀರ್ಮಾನವಾಗಿದ್ದಿಲ್ಲ. ಅವನ ತಿಂಗಳುಗಳು ಲೆಕ್ಕದವು ನಿನಗೆ ಗೊತ್ತಿದೆ. ಪ್ರತಿಯೊಂದು ಸಹ ಆತನ ಲೆಕ್ಕದಲ್ಲಿದೆ. ನಿನ್ನ ತಲೆ ಕೂದಲು ಸಹ ಆತನ ಲೆಕ್ಕದಲ್ಲಿದೆ. ಇವತ್ತು ನಿನಗೊಂದು ಕುಟುಂಬ ಇದೆ, ಆತನ ಲೆಕ್ಕದಲ್ಲಿದೆ. ಎಷ್ಟು ಜನ ಮಕ್ಕಳಿದ್ದಾರೆ, ಆತನ ಲೆಕ್ಕದಲ್ಲಿದೆ. ಪ್ರತಿಯೊಂದು ಸಹ ಆತನ ದೃಷ್ಟಿಲೊಂದು ಲೆಕ್ಕದಲ್ಲಿದೆ. ಹಲ್ಲೆಲೂಯಾ ಸ್ತೋತ್ರ. ದಾಟಲಾರದ ಗಡಿಯನ್ನು ಅವನಿಗೆ ನೇಮಿಸಿದ್ದಿ. ಪ್ರಿಯ ದೇವರ ಈ ಒಂದು ವಾಕ್ಯ ನಾವು ಆಳವಾಗಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ದಾಟಲಾರದ ಗಡಿ ಅಂದರೆ ಏನು ಬರುತ್ತೆ ಹೇಳಿ? ಒಂದು ಮರಣವನ್ನು ದಾಟಿ ಯಾರೂ ಜೀವನ ಮಾಡೋಕ್ಕಾಗೋದಿಲ್ಲ. ಈ ಭೂಮಿ ಮೇಲೆ ಯೇಸು ಕ್ರಿಸ್ತನ ಬಿಟ್ಟು ಬೇರೆ ಯಾರೂ ಸಹ ಮರಣವನ್ನು ದಾಟಿ ಬದುಕೋಕ್ಕಾಗೋದಿಲ್ಲ. ನನ್ನ ಕರ್ತನಾದ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿದ ದೇವರಾಗಿದ್ದಾನೆ. ಅದಕ್ಕಾಗಿ ನನ್ನ ತಂದೆಯ ದೇವರು ಆತನೊಬ್ಬನೇ ದೇವರಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಆತನಿಗೆ ಸಾವಿಲ್ಲ, ಇಂದು ಎಂದೆಂದು ಜೀವಿಸುವ ದೇವರಾಗಿದ್ದಾನೆ. ಆತನಿನ ಸಂಗಡ ಇರುವ ಆತನಾಗಿದ್ದಾನೆ. ನಿನ್ನ ಎಲ್ಲ ಪರಿಸ್ಥಿತಿಗಳು ಮಗನೆಂದು ಕರೆದು ನಡೆಸುವ ದೇವರಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ಈ ಲೋಕದಲ್ಲಿ ಎಲ್ಲರಿಗೂ ಒಂದು ಸಾವುಂಟು, ಆದರೆ ನನ್ನ ದೇವರಿಗೆ ಸಾವಿಲ್ಲ. ಆತನು ಸತ್ತು ಎದ್ದು ಬಂದ ಆತ ಆಗಿದ್ದಾನೆ. ಇವತ್ತು ನೀನು ದೇವರಿಗೆ ಇಷ್ಟಪಟ್ಟು ಜೀವಿಸುವುದೇ ಆದರೆ ನಿನಗೂ ಸಾವಿಲ್ಲ. ಯಾಕಂದರೆ ಈ ಲೋಕದ ದೃಷ್ಟಿ ನೀನು ಸಾಯ್ಬೋದು, ಆದರೆ ನಿನ್ನಲ್ಲಿರುವಂಥ ಆತ್ಮ ನಿತ್ಯ ಜೀವಕ್ಕೆ ಹೋಗುತ್ತಲ್ವ.
ಆದರೆ ಅನ್ಯ ಜನಗಳಿಗೆ, ದೇವ್ರನ್ನ ಅರಿಯದವ್ರಿಗೆ ಅದು ಗೊತ್ತಿಲ್ಲ. ಇವತ್ತು ನಾನು ನೀನು ದೇವ್ರ ದೃಷ್ಟಿಯಲ್ಲಿ ಭಾಗ್ಯವಂತರು. ಇವತ್ತು ದೇವರ ಸೃಷ್ಟಿ, ದೇವರಿಗೆ ಸ್ತೋತ್ರ ಮಾಡಿ, ಪ್ರೈಸ್ ಗಾಡ್. ಇವತ್ತು ನನಗೂ ನಿನಗೊಂದು ನಿತ್ಯ ಜೀವ ಇದೆ. ಇವತ್ತು ನಾನು ಮರಣಿಸಿದ್ರು ಸಹ ನನ್ನ ಆತ್ಮ ನಿತ್ಯ ಜೀವಕ್ಕೆ ಸೇರುತ್ತೆ. ಆ ನಂಬಿಕೆ ನಮಗಿದೆ. ಎಷ್ಟು ಜನ ನಂಬ್ತಾರೆ, ಇವತ್ತು ನಾನು ಸತ್ರು ಸಹ ನನ್ನ ಆತ್ಮ ನಿತ್ಯ ಜೀವಕ್ಕೆ ಹೋಗುತ್ತೆ. ಹಲ್ಲೆಲೂಯಾ, ಸ್ತೋತ್ರ. ಪ್ರಿಯ ದೇವರ ಮಗುವೆ, ನಮಗೊಂದು ತಿಳುವಳಿಕೆ ಇರಲಿ. ನಮ್ಗೆ ಏನೇ ಮಾಡಿದ್ರು ಸಹ ಪ್ರತಿಯೊಂದು ಸಹ ದೇವರ ದೃಷ್ಟಿಯಲ್ಲಿ ಲೆಕ್ಕದಲ್ಲಿದೆ. ಕೊನೆ ಟೈಮಲ್ಲಿ ನ್ಯಾಯ ತಕ್ಕಡಿ ಹಾಕಿ ತೂಕ ಹಾಕಿ ನೋಡುವಾಗ ನಾವು ತೂಕ ಕಡಿಮೆ ಆಗಬಾರ್ದು, ದೇವರಿಗೆ ಮೆಚ್ಚಿಯಾಗಿ ವೃತ್ತಿ ಬರಬೇಕು. ಆವಾಗ ಮಾತ್ರ ನಿತ್ಯ ಜೀವ. ಹಲ್ಲೆಲೂಯಾ. ನಮಗೆಲ್ಲರಿಗೂ ಸಹ ಆತನು ಬರೆದಿದ್ದಾನೆ, ಆ ದಾಟಲಾರದ ಗಡಿಯನ್ನು ಅವನಿಗೆ ನೇಮಿಸಿಟ್ಟಿದ್ದೆ. ಮನುಷ್ಯನ ಮರಣವನ್ನು ಮಾತ್ರ ಯಾವುದೇ ಕಾರಣಕ್ಕೂ ದಾಟಕ್ಕಾಗೋದಿಲ್ಲ. ಅನೇಕರು ನಾನು ಸಾಯ್ಬಾರ್ದು ಅಂತ ಇಂಜೆಕ್ಷನ್ ತೊಗೊತಾರೆ, ಅದು ತೊಗೊತಾರೆ, ಔಷಧಿ ತೊಗೋತಾರೆ, ಏನೇನೋ ತೊಗೋತಾರೆ. ಆದರೆ ಏನು ಪ್ರಯೋಜನ ಆಗೋದಿಲ್ಲ. ಎಷ್ಟೇ ಏನೇ ಮಾಡಿದ್ರು ಆಗೋದಿಲ್ಲ. ಅದಕ್ಕೆ ದೇವರು ನೇಮಿಸಿಟ್ಟಿದ್ದಾರೆ, ಇಷ್ಟು ವರ್ಷ ಬದುಕಬೇಕು, ಇಷ್ಟು ಕಾಲ ಬದುಕಬೇಕು, ಇಷ್ಟು ತಿಂಗಳ ಕಾಲ ನೀನು ಬದುಕಬೇಕು. ಯಾವ ರೀತಿ ಬದುಕಬೇಕು? ದೇವರಿಗೆ ಪ್ರಯೋಜನವಾಗುವಂಥ ರೀತಿ ಮಾತ್ರ. ನೀನು ದೇವರನ್ನ ಬಿಟ್ಟು ಜೀವಿಸುವುದೇ ಆದರೆ ನಿನ್ನ ಆತ್ಮನ, ನಿನ್ನ ಜೀವನವನ್ನು ದೇವರು ಶತ್ರುವಾದ ಸೈತಾನಿಗೆ ಒಪ್ಪಿಸಿಕೊಡ್ತಾರೆ. ಸೈತಾನ ಒಪ್ಪಿಸಿಕೊಟ್ರೆ ಆವಾಗ ಅಪ್ಪ ಅಪ್ಪ ಅಂತ ಕೂಗಿದ್ರು ಏನು ಪ್ರಯೋಜನ ಇಲ್ಲ. ಅದಕ್ಕಾಗಿ ಇವಾಗ ಇರುವುದೇ ಆದರೆ, ಈ ಒಂದು ನೀನು ಯಾವುದೇ ಪರಿಸರದಲ್ಲಿ ಇರುವುದೇ ಆದರೆ, ಪ್ರಿಯ ದೇವರ ಮಗುವೇ, ನೀನು ಅನ್ಕೊಬೋದು ನಾನು ಪಾಪ ಮಾಡಿದ್ದೇನೆ, ನಾನು ಪಾಪಿ ಆಗಿದ್ದೆ, ದೇವ್ರ ಮುಂದೆ ನಾನು ಹೆಂಗೆ ನಿಲ್ಲಿ, ಯಾವ ರೀತಿ ಪ್ರಾರ್ಥನೆ ಮಾಡಲಿ. ನೀನು ಯಾವುದೇ ಸ್ಥಿತಿಯಲ್ಲಿ, ಯಾವುದೇ ಒಂದು ತಪ್ಪು ಪಾಪದಲ್ಲಿ ಬಿದ್ದಿರ್ಬೋದು, ನೀನು ಯಾವುದೇ ಒಂದು ಇಕ್ಕಟ್ಟಲ್ಲಿ ಬಿದ್ದಿರ್ಬೋದು. ದೇವರು ನಿನ್ನ ಪಾಪಗಳಿಗೋಸ್ಕರ, ನಿನ್ನ ಶಾಪಗಳಿಗೋಸ್ಕರ ನನ್ನ ದೇವರು ಮನುಷ್ಯನಾಗಿ ಬಂದು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದಾನೆ. ಪ್ರಿಯ ದೇವರ ಮಗುವೆ, ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದಂತೆ ಬೆಳ್ಳಗೆ ಮಾಡುತ್ತೆ ಅಂತ ವಾಕ್ಯ ಬರಲ್ಪಟ್ಟಿದೆ. ಇವತ್ತು ನೀನು ಯಾವುದೇ ಪಾಪದಲ್ಲಿರ್ಬೋದು, ನನ್ನ ದೇವರು ನಿನ್ನ ಪಾಪದಿಂದ ಬಿಡಿಸಲು ಇಷ್ಟಪಡ್ತಾ ಇದ್ದಾರೆ. ನಿನ್ನ ಜೀವಿತವನ್ನು ಆತನಿಗೊಪ್ಪಿಸಿಕೊಡುವುದೇ ಆದರೆ ನಿನಗೊಂದು ರಕ್ಷಣೆ ಉಂಟು. ಈ ಮುಂಜಾನೆ ವೇಳೆ ದೇವರು ರಕ್ಷಕನ ದೇವರು ನಿನ್ನನ್ನು ಕರೆದಿದ್ದಾನೆ. ಅದಕ್ಕಾಗಿ ನಿನ್ನ ಜೀವನ ಇಷ್ಟೇ ತಿಂಗಳು ಬದುಕಬೇಕು ಅದೆಲ್ಲವೂ ಸಹ ಆತನ ಬರೆಯಲ್ಪಟ್ಟಿದೆ. ಈ ಲೋಕದಲ್ಲಿ ಇಷ್ಟು ಕಾಲ ನಾವು ಬದುಕಬೇಕು ಅಂದರೆ ನಾವು ಮತ್ತೊಂದು ಬಾರಿ ಹೇಳ್ತೇನೆ, ದೇವರಿಗೆ ಪ್ರಯೋಜನವಾಗುವ ರೀತಿ ನಾವು ಜೀವಿಸೋಣ. ಅಂತ್ಯ ಸಮಯದಲ್ಲಿ ನ್ಯಾಯ ತಕ್ಕಡಿಯಲ್ಲಿ ನಾವು ಕಡಿಮೆ ಆಗಬಾರ್ದು. ದೇವರು ಮೆಚ್ಚುಗೆ ರೀತಿಯಲ್ಲಿ ಜೀವಿಸಿ ನಿತ್ಯ ಜೀವಕ್ಕೆ ನಾವು ಸೇರೋಣ. ಹೌದು, ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ನೀವೆಲ್ಲರೂ ಸಂತೋಷವಾಗಿ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಈ ಪ್ರತಿದಿನ ಅನೇಕರು ನೋಡ್ತಾ ಇದ್ದೀರ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರಾರ್ಥನೆ ಮನವಿ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾವು ನಿಮಗಾಗಿ ಪ್ರಾರ್ಥಿಸ್ತೀವಿ. ದೇವರ ಆಶೀರ್ವದಿಸಲಿ. ಆಮೇಲೆ